Hey! ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ಹೊಸೊಬ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿದರೆ ನಿಮಗೆ ನಾನು ಮಾಡೋ ಎಲ್ಲ ಥರದ ವೀಡಿಯೋಗಳು ನಿಮಗೆ ಮೊದಲನೇ ನೋಟಿಫಿಕೇಷನ್ ಬರುತ್ತೆ. ಸೊ ನೀನು ಯಾವಾಗ ನನ್ನನ್ನು ಮಾಡೋ ವೀಡಿಯೋಗಳನ್ನೆಲ್ಲ ನೋಡಬಹುದು. ಸೊ ಬನ್ನಿ, ಯಾಕೆ ವೇಟ್ ಮಾಡೋದು, ತಡ ಮಾಡ್ದೇ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಹಾಗೆ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ನಿಮ್ಗೆ ಯಾವ ಥರ ರೆಸಿಪಿನೂ ತೋರಿಸ್ಬಹುದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನಮ್ಮ ಮಾವ ಅಕ್ಕಿ ಕಡುಬು ಮಾಡಮ್ಮ, ಚೆನ್ನಾಗಿರುತ್ತೆ, ಮಲೆನಾಡು ಸೈಡ್ ಮಾಡೋ ಥರ ಅದು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ಅಕ್ಕಿ ಕಡುಬಿನ ರೆಸಿಪಿ ತೋರಿಸೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಹಂಗೆ ಕೈ ಮುಗಿದು ಬಂದು ನಿಮಗೆ ಬನ್ನಿ ಅಕ್ಕಿ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಯೋಚನೆ ಆಗುವಂಥದ್ದು, ಈಗ ಜರಡಿ ಹಿಡಿಬೇಕಾದ್ರೆ ತುಂಬ ಇರಿಟೇಟ್ ಆಗುತ್ತೆ. ಆ ಕಡೆ ಈ ಕಡೆ ಹಿಟ್ಟೆಲ್ಲ ಚೆಲ್ಲಿದ್ರೆ ಮತ್ತೆ ತೆಗಿಬೇಕಪ್ಪ, ಅದು ಮಾಡಬೇಕಪ್ಪ, ಪೇಪರ್ ಹಾಕೋಬೇಕು, ಅದು ಮಾಡಬೇಕು ಅಂತ ಅನಿಸುತ್ತೆ. ಸೊ ಇದು ತುಂಬ ಈಸಿಯಾದಂಥ ಟಿಪ್ಸ್ ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಬಟ್ಲು ತೊಗೊಳ್ಳಿ, ಜರಡಿ ಮೇಲೆ ಇಟ್ಕೊಳ್ಳಿ, ಅದು ಸೈಜ್ ತಕ್ಕಂತೆಯೇ ಒಂದು ಪಾತ್ರೆ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದೊಂದೇ ಬಟ್ಲಲ್ಲಿ ಉದ್ದನ ಗ್ಲಾಸ್ ಇರುತ್ತಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ಬೇಗ ಸ್ಪೀಡಾಗಿ ಆಗಬೇಕು ಅಂದರೆ ಉದ್ದ ಗ್ಲಾಸಲ್ಲಿ ನಿಮಗೆ ಹಿಟ್ಟು ತುಂಬ್ಕೊಂಡ್ಬಿಟ್ಟು ಅದು ಸೈಜ್ ತಕ್ಕಂತೆಯೇ ಜಸ್ಟ್ ನೀವು ಹಿಂಗೆ ಅಲರ್ಸಿದ್ರೆ ಸಾಕು, ಒಳಗಡೆನೇ ಹಿಟ್ಟು ಬೀಳುತ್ತೆ. ನಿಮಗೆ ಆ ಕಡೆ ಈ ಕಡೆ ಎಲ್ಲೂ ಚೆಲ್ಲೋದಿಲ್ಲ. ನೋಡಿ, ನಾನು ಮಾಡೋ ಥರನೇ ಮಾಡಿದರೆ, ನಾನಿಲ್ಲಿ ಚಿಕ್ಕದಾಗಿ ಬಟ್ಲು ತೊಗೊಂಡಿದ್ದೀನಿ. ನೀವು ದೊಡ್ಡದಾಗಿ ಗ್ಲಾಸ್ ತೊಗೊಂಡ್ರೆ ಸಾಕು. ನಾನು ಇಲ್ಲಕಂದ್ರೆ ಚಿಕ್ಕ ಪಾತ್ರೆ ತೊಗೊಂಡಿರೋದಕ್ಕೆ ಚಿಕ್ಕದಾಗಿರೋದು, ನೀವು ದೊಡ್ಡದಾಗಿರೋ ಗ್ಲಾಸ್ ತೊಗೊಂಡು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋಬೋದು. ಸೊ ಈಸಿಯಾಗಿ ನೀವು ಹಿಟ್ಟು ಜರಳಿ ಮಾಡ್ಬೋದು, ಎಲ್ಲೂ ಏನು ಗಲೀಜಾಗ್ದೇ ಕ್ಲೀನಾಗೂ ಇರುತ್ತೆ, ಬೇಗನೆ ಮುಗಿಯುತ್ತೆ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪಾತ್ರೆಗೆ 3 ಬಟ್ಲು, ಅದರ ಸೈಜಲ್ಲಿ 3 ಬಟ್ಲು ಹಿಟ್ಟನ್ನು ನಾನು ತೊಗೊಳ್ತಾ ಇದ್ದೀನಿ, ಅಕ್ಕಿ ಹಿಟ್ಟನ್ನು. ನೀವು ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ನಾನಿಲ್ಲಿ 3 ಜನಕ್ಕೆ ಮಾತ್ರ ಮಾಡ್ತಾ ಇರೋದ್ರಿಂದ 3 ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿನೇ ನಾನು 6 ಕಪ್ಪು ನೀರು ತೊಗೊಂಡ್ಬಿಟ್ಟು ಒಂದು ಪಾತ್ರೆಲಿ ಹಾಕ್ಕೊಂಡು ಅದನ್ನು ಕುದಿಸೋಕೆ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿಬಿಟ್ಟು ಕುದಿಯೋಕ್ಕಿಡಿ. ಇಲ್ಲಿ ನಾನು ಸ್ವಲ್ಪ ನೀರನ್ನ ತೆಗೆದು ಇಡ್ತಾಯಿದ್ದೀನಿ, ಕಾದಿರೋ ನೀರನ್ನ. ಯಾಕಂತಂದರೆ ಮತ್ತೆ ತೆಳುವಾಯಿತು ಅಂತಂದರೆ, ಇಲ್ಲಾಂದರೆ ತುಂಬ ಗಟ್ಟಿ ಆಯಿತು ಅಂತಂದರೆ ನೀವು ಅದೇ ಬಿಸಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೋದು. ಬಟ್ ನಾನಿಲ್ಲಿ ಪರ್ಫೆಕ್ಟಾಗಿ ಮಾಡ್ತಾ ಇರೋದ್ರಿಂದ ನೀವು ನಿಮಗೇನಾದ್ರು ಎಕ್ಸಸ್ ಅನಿಸಿದರೆ ನೀವು ಈ ಥರ ಮಾಡ್ಕೋಬೋದು. ಸ್ವಲ್ಪ ನೀರು ತೆಗೆದು ಇಟ್ಬಿಟ್ಟು ನೀವು ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ಬನ್ನಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಇವಾಗ ನಾನು ಸ್ವಲ್ಪ ನೀರು ತೆಗೆದಿಟ್ಟಾದಮೇಲೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನಾನು 2 ಬಟ್ಲಷ್ಟು ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ, ಇನ್ನೂ 1 ಬಟ್ಲಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಅದಕ್ಕೆ ನಾನು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ತೊಗೊಂಡಿರೋ ಹಿಟ್ಟನ್ನ ಹಾಕಬೇಕು ಈ ಥರ. ಈಗ 3 ಬಟ್ಲಲ್ವಾ, ನಾನು ಇಲ್ಲಿ 1 ಬಟ್ಲಷ್ಟು ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸೆಟ್ ಮಾಡ್ಕೊಳ್ತೀನಿ, ನಿಮಗೆ ತೋರಿಸೋದಕ್ಕೋಸ್ಕರ ಇಷ್ಟು ನಾನು ಮಾಡ್ಕೊಳ್ತಾ ಇರೋದು. ಆಮೇಲೆ ಮತ್ತೊಂದು ಸೆಟ್ಟಲ್ಲಿ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ನೀರು ಮೇಲೆ ಬರಬೇಕು. ಬಂದಮೇಲೆ ನೀವು ಏನಾದರೂ ಲತ್ತಣಿಕೆ ಸರಿ, ಇಲ್ಲ ಅಂತಂದರೆ ಮುದ್ದೆ ಕೊಡ್ಸೋ ಕೋಲಿದ್ರೆ ಸರಿ. ನೀವು ನನ್ನ ಹತ್ರ ಮುದ್ದೆ ಕೊಡ್ಸೋ ಕೋಲಿದೆ, ಹಾಗಾಗಿ ನಾನು ಅದರಿಂದನೇ ನಾನು ಹಿಟ್ಟು ಕುಡಿಸ್ಕೊಳ್ತೇನೆ. ಈ ಥರ ಗಂಟು ಇರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ತಿಳು ಕೂಡ ಆಗುತ್ತೆ. ನೀವು ಆದಷ್ಟು ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಬೇಕು, ಕಲಿಸ್ಕೋಬೇಕು. ಎಲ್ಲಿ ಕೂಡ ಗಂಟು ಸಿಗದಿರೋ ಥರ ಕಲಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ತುಂಬ ಬೇಗನೆ ಮುಗಿಯುತ್ತೆ. ಇಲ್ಲ ಅಂತಂದರೆ ನಾದ್ಕೊಂತ ಕುತ್ಕೊಳ್ಬೇಕಾಗತ್ತೆ. ಇದು ಬೆಸ್ಟ್ ವೇ, ನಾನು ಮಾಡೋ ಥರದ್ದು ಮಾಡಿದರೆ ನಿಮಗೆ ಬೇಗನೆ ಮುಗಿಯುತ್ತೆ.
ಈ ಥರ ಕಲಿಸ್ಕೊಳ್ಳಿ. ಇವಾಗ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆದಷ್ಟು ಇನ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಬೇಯೋದಕ್ಕೆ ಬಿಟ್ಟ ಮೇಲೆ ಆಮೇಲೆ ನೀವು ಅದನ್ನು ತೆಗೆದು ಸೈಡಲ್ಲಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹಿಟ್ಟು ಆರಬೇಕು ನೋಡಿ. ಸ್ವಲ್ಪ ಇವಾಗ ಕೈಯಲ್ಲಿ ಅಂಟೋದಿಲ್ಲ ಆ ಥರ ಇರುತ್ತೆ. ಸ್ವಲ್ಪ ಹಿಟ್ಟನ್ನ ತೊಗೊಂಡ್ಬಿಟ್ಟು ನೀವು ನೋಡ್ಬೋದು. ಈ ಥರ ಮಾಡಿದರೆ ನೋಡಿ, ಈ ಥರ ಕೈಯಲ್ಲಿ ಅಂಟೋದಿಲ್ಲ. ಹಿಟ್ಟು ಬೆಂದಿಲ್ಲ ಅಂತಂದರೆ ಮಾತ್ರ ಹಿಟ್ಟು ಅಂಟುತ್ತೆ. ಸೊ ಇವಾಗ ನೀನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅದು ಆರೋಕ್ಕೆ ಬಿಡ್ಬೋದು. ಇವಾಗ ಬನ್ನಿ, ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಜೊತೆಗೆ ಮೆಂತ್ಯ ಚಟ್ನಿನೂ ಮಾಡಿದ್ದೆ. ನಾನು ನೈಟೇ ಮಾಡಿಟ್ಟಿದ್ದೆ, ಯಾಕಂದರೆ ತುಂಬ ಖಾರದ ಮೆಣಸಿನ್ಕಾಯಿ ಆಗಿರೋದ್ರಿಂದ ಮೆಂತ್ಯ ಚಟ್ನಿನ ನೈಟೇ ಮಾಡಿಟ್ಟಿದ್ದೆ. ಅದ್ರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿಗೆ ನಾನು ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಮೆಣಸಿನ್ಕಾಯಿ ಹುರ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಕೊಬ್ಬರಿ, ಮೆಣಸಿನ್ಕಾಯಿ ಹಾಕಿ, ಆಮೇಲೆ ಪುಟಾಣಿ, ಈ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಲ್ದಿರೋದ್ರಿಂದ ಕೊತ್ತಂಬರಿ ಹಾಕಿಲ್ಲ, ಸ್ವಲ್ಪ ಬೆಲ್ಲ ಇಷ್ಟು ಹಾಕಿಬಿಟ್ಟು ಆಮೇಲೆ ನಾನು ಮಿಕ್ಸಿ ಆಡಿಸ್ಕೊಂಬರ್ತೀನಿ. ಬನ್ನಿ ಮಿಕ್ಸಿ ಆಡಿಸ್ಕೊಂಬರೋಣ. ಅದಕ್ಕೆ ತಕ್ಕಂತೆ ರುಚಿ ತಕ್ಕಷ್ಟು ಉಪ್ಪೊಂದು ಹಾಕ್ಕೊಬೇಕು. ಅಷ್ಟು ಮಾಡಿಕೊಂಡು ಬಂದು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ಚಟ್ನಿನೂ ಮಿಕ್ಸಿ ಆಡಿಸ್ಕೊಂಬಂದಾಯಿತು. ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಬನ್ನಿ ಇವಾಗ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಹಿಟ್ಟು ಕಂಪ್ಲೀಟಾಗಿ ಆರಿದೆ. ಸೊ ಇಲ್ಲಿ ನಾನು ಅದಕ್ಕೆ ಒಂಚೂರು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ನೀರು ಒಂದು ಬಟ್ಲಲ್ಲಿ. ಇವಾಗ ನಾನು ಎಣ್ಣೆ ಕೈ ಸರ್ಕೊಂಡ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು ಗಂಟೆ ಇಲ್ದಂಗೆ ನಾದ್ಕೊಂಬಿಡಿ. ನಾದ್ಕೊಂಡಾದಮೇಲೆ ನೀವು ಚಿಕ್ಕದಾಗಿ ಉಂಡೆ ಮಾಡ್ಕೊಂಬಿಟ್ಟು ಅದನ್ನು ಲೈಕ್ ಕೊಬ್ಬರಿ ಬಟ್ಲು ಹೆಂಗಿರುತ್ತೆ ಅಲ್ವಾ, ಆ ಥರ ಶೇಪಲ್ಲಿ ಅದನ್ನು ಬಟ್ಲು ಥರ ಮಾಡಿ ಒಂದು ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ ಬೇಯಿಸೋಕ್ಕೂ ಈಸಿ ಆಗುತ್ತೆ. ಇಲ್ಲಿ ಅವಾಗೆಲ್ಲನೂ ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಅರ್ಬಿ ಕಟ್ಬಿಟ್ಟು ಆಮೇಲೆ ಈ ಥರ ಕಡುಬು ಮಾಡಿ ಬೇಯಿಸ್ತಾಯಿದ್ರು. ಬಟ್ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ, ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸೈಡಲ್ಲಿ ಇಟ್ಟು ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ನೀರು ಕಾಯೋಕ್ಕೆ ಅಂತ ಇಡ್ತಾಯಿದ್ದೀನಿ ಇಡ್ಲಿ ಪಾತ್ರೆ ಒಳಗಡೆ. ಈಗ ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ. ಈ ಥರ ಮಾಡ್ಕೊತ ಹೋಗಬೇಕು. ಚಿಕ್ಕದು 2 ಕೈಗೆ ಎಣ್ಣೆ ಸವರ್ಕೊಂಬಿಟ್ಟು ಈ ಥರ ನೋಡಿ ಉಂಡೆಗಳು ಮಾಡ್ಕೊಂಬಿಟ್ಟು ಈಗ ಒಂದು ಇಲ್ದಂಗೆ ಈ ಥರ ಬಟ್ಲು ಥರ ಮಾಡ್ಕೊಂಬಿಡಿ. ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಇವಾಗ ನಾನು ಈ ಥರ ಎಲ್ಲನೂ ಬಟ್ಲು ಥರ ಮಾಡಿಟ್ಕೊಂಡು ಇಡ್ಲಿ ಪಾತ್ರೆಗೆ ಬೇಯಿಸೋಕೆ ಇಡ್ತಾಯಿದ್ದೀನಿ. ಇವಾಗ ನಾನು ಇಡ್ಲಿ ಪಾತ್ರೆನ ಆಲ್ರೆಡಿ ಇಟ್ಕೊಂಡು ನೀರು ಕಾಯೋಕ್ಕೆ ಅಂತ ಇಟ್ಟಿದ್ದೆ. ಸೊ ಇವಾಗ ಇದಕ್ಕೆ ನಾನು ಒಂದು ಪ್ಲೇಟ್ ಮೇಲೇ ಇಡ್ಲಿ ಪಾತ್ರೆ ಪ್ಲೇಟ್ ಮೇಲೇ ಇಟ್ಟು ಬೇಯಿಸೋಕೆ ಇಡ್ತಾಯಿದ್ದೀನಿ. ಸೊ ಫೈನಲಿ ಕಡುಬು ಈಸ್ ರೆಡಿ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಈ ಥರ ಮುಚ್ಚಿದ ಮೇಲೆ ನಾನಿಲ್ಲಿ 15 ನಿಮಿಷ ಬೇಯಿಸೋಕೆ ಇಡ್ತಾಯಿದ್ದೀನಿ. 15 ನಿಮಿಷ ಬೆಂದ ಮೇಲೆ ಈ ಥರ ಇದೆ ಫೈನಲಿ ನೋಡಿ. ಈ ಥರ ಬಿಡಿಯಾಗಿ ಬಂದಿರುತ್ತೆ. ಫೈನಲಿ ಕಡುಬು ಈಸ್ ರೆಡಿ. ನೋಡಿ ಹೇಗಿದೆ ಅಂತಂದ್ಬಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಇದೆಲ್ಲ ಮುಗಿದ ಮೇಲೆ ಸ್ನಾನ ಆಗಿತ್ತು. ಬಟ್ಟೆನೂ ವಾಷಿಂಗ್ ಮಷಿನ್ಗೆ ಹಾಕಿದ್ದೆ. ಸೊ ಬಂದು ವಾಷಿಂಗ್ ಮಷಿನಿಂದ ಬಟ್ಟೆ ತೆಗೆದು ಬಟ್ಟೆ ತೆಗೆದು ಹಾಗೆ ಬಟ್ಟೆ ಕೂಡ ಒಣಗಾಕಿದ ಮೇಲೆ ಈವ್ನಿಂಗ್ ಆಯಿತು. ಹಸ್ಬೆಂಡ್ ಕೂಡ ಮತ್ತು ಮಾವ ಕೆಲಸದಿಂದ ಬಂದರು. ಅವ್ರಿಗೂ ಟೀ ಮಾಡಿಕೊಟ್ಟು ಹಾಗೆ ಪಾಪಗೂ ಮೈ ಸ್ನಾನ ಮಾಡಿಸ್ಬೇಕಿತ್ತು. ಮೈ ಸ್ನಾನ ಮಾಡಿಸಿ ಅವಳ ಜೊತೆನೂ ಅವಳು ರೆಡಿ ಮಾಡ್ಕೊತ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ಇಲ್ಲ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.